ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ ತರಬೇತಿದಾರರ ತರಬೇತಿ ಕಾರ್ಯಾಗಾರ ಆಯೋಜನೆ. ಸಚಿವ ಬೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರಗತಿ ಪರಿಶೀಲನೆ ಸಭೆ. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜಯಂತಿ ಆಚರಣೆ. ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರ ಆಯೋಜನೆ. ಸಚಿವ ಬೈರತಿ ಸುರೇಶ್ ಹಾಗೂ ಕನ್ನಡ ಪರ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಪ್ರತಿಷ್ಠಿತ ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ 2 ದಿನಗಳ ಕಾಲ ತರಬೇತಿದಾರರ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ತರಬೇತಿದಾರರ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಷ್ಠಿತ ಕಾರ್ಯಾಗಾರವನ್ನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ ಮತ್ತು ಭಾರತ ಸರ್ಕಾರದ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯೇಟ್ ಟ್ರೈನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ವಿವಿಧ ಸಂಸ್ಥೆಗಳ ಶಿಕ್ಷಣ ತಜ್ಞರ ಮತ್ತು ತರಬೇತಿದಾರರ ಕೌಶಲ್ಯವನ್ನು ಹೆಚ್ಚಿಸುವ ಅದ್ಭುತ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ತಿಳಿಸಿದ್ದಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಬೆಂಗಳೂರು ಮತ್ತು ಭಾರತ ಸರ್ಕಾರ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯೇಟ್ ಟ್ರೈನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ದೀಪಕ್ ಕುಮಾರ್ ಬಿಸ್ಟಿ, ತಿರುವನಂತಪುರ ಜಂಟಿ ನಿರ್ದೇಶಕರಾದ ಡಾ ಎಸ್ ಸಜೀವ ಸಂಪನ್ಮೂಲ ವ್ಯಕ್ತಿಗಳು ಡಾ ಸಂದೀಪ್ ಕುಮಾರ್ ಜೈನ್, ಜಂಟಿ ಕಾರ್ಯದರ್ಶಿಗಳು ಸಿಬಿಎಸ್ಇ ಮತ್ತು ಸೆಂಟರ್ ಆಫ್ ಎಜುಕೇಷನ್ ಮುಖ್ಯಸ್ಥರು ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಭಾಗವಹಿಸಿದ್ರು. ಕಾರ್ಯಾಗಾರದಲ್ಲಿ ವಿವಿಧ ಶಾಲೆಗಳ 80 ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಭಾಗವಹಿಸಿದ್ದಾರೆ. ಈ ಕಾರ್ಯಾಗಾರವು ಹೊಸ ವಿಚಾರಗಳನ್ನು ಕಲಿಯಲು ಮತ್ತು ಬೋಧನಾ ವಿಧಾನಗಳನ್ನು ತಿಳಿಯಲು ಸದಾ ಅವಕಾಶಗಳನ್ನು ಈ ಕಾರ್ಯಾಗಾರವು ಒದಗಿಸಿಕೊಡುತ್ತದೆ ಎಂದು ಗಣ್ಯರು ತಿಳಿಸಿದ್ದಾರೆ. गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. Time is short. I know you people have come for a specific purpose. Will not take you a long time for this formal program. My 2 inputs for everybody. I believe the persons who are here, any guests from you all, few people have come for COB, teachers training also. Any guests now for the next coming these 2 days, how many people they are going to train? Any guess? 60 sir is saying. Anybody else? Pardon? 90. Okay. Now current participants, now as on today's registration, now current registration is up to 82 people who have entered now. I believe it's not a physical person of 82. Now few principals are there here whom I know. They have almost like 1,000, 2,000, 3,000 children, right? So Reddy sir also has 3,000 children. So altogether if we calculate, it is cost more than 10,000 people he is going to teach now. So I believe the way you are going to carry the message to your institution,
pass on the message to your children as basically first, if your colleagues, if you pass on very nicely, if you pass on to that, surely the purpose will be solved. It will get penetrated till bottom. So my concern is every individual, as a teacher who have come here, they are responsible for minimum 150 children to 200 children. The principals who have come here, almost like 18 to 22 principals they have joined for today's session. Each principal may be having almost like 50 staff minimum, maximum it can go on 200 plus also. So every person is responsible for those many teachers and those many children. So my full heart, one request with everybody, for 2 days, use your fullest energy to attend the session, note down what best you can do it, irrespective whether you understand, you don't understand, but make you to practice what you know it and what you listen it. If you do that and if you pass on the message, that will really be helpful. So our only motto is not to have something different from Mehta School. The only purpose to arrange this is, it's not only our school, every school should get benefited as a city, as every children is our children. It's not only our Mehta School children are our children, everybody's children are our children. And the same motto, I believe you people are also here without having any these thing, other opinion. But the only purpose, again to repeat, is utilize your 2 days to the fullest, transfer the knowledge in your school, start sharing what you learn it, so that will be helpful and that will. I truly appreciate your joining for 2 days training of trainers certification course which CBSE has initiated in collaboration with ISTM, DOPT, Government of India. This would empower you with the techniques and the training skills required for impactful learning. Board is creating a pool of 15,000 resource persons at the national level. Being one of them, post this course, you would be empowering others for 50 hours of capacity building trainings initiated in the NEP 2020. Your role extends beyond your mechanical instructional approach. You need to get into mentoring, guiding and facilitating at all the levels and across the subjects in schools. This course offers a spectrum of learning from andragogy, training design basics, to experiential learning, to NEP 20, saliences and of course active peer learning. So get set and hone your training skills to promote effective learning. Take the responsibility of elevating training standards and promote a culture of excellence. I take this opportunity to acknowledge in advance the efforts of ISTM resource persons. Role of COE head, regional officer and venue director is also acknowledged for making all the arrangements. Dear trainer teachers, you urge for learning and की सेना नहीं चाहिए, सिर्फ एक श्री कृष्ण चाहिए. हर डिपार्टमेंट के लिए एक श्री कृष्ण बनाना है, हर फील्ड के लिए एक श्री कृष्ण बनाना है. और आज वो बनाने के लिए वी हैव सो मच गुड डिस्टिंग्विश्ड गेस्ट एंड दिस इज अ ग्रेट अपॉर्चुनिटी फॉर ऑल ऑफ यू टू बिकम द श्री कृष्णा इन योर ओन फील्ड. And then you navigate the entire force, entire troop with you towards that victory and towards that satisfaction of being successful. So I wish all of you all the best. Make sure you utilize every minute, every moment of this opportunity. And this is a great opportunity to interact, learn and exchange your thoughts. So have a pleasant time for these 2 days at SR Mehta School, and once again a warm welcome. Are something where we will be getting to know the nuances of the training, and the training is the basic purpose is to uplift and upgrade the education that we are providing. So we have some fundamental question as we enter into the class. As a teacher, as an educator, as a principal, we have some fundamental question. Some of the fundamental questions is like, why some of the teachers are liked by the students more as compared to others. We all have seen some teachers are more liked by the student vis-a-vis others. Then we have other questions like, as a teacher I would know so many things, but when it comes to pass it on to the student, there is some transmission loss. So if I would know 100% of a subject, when it comes to the student with the form of the result, it will be 60, 70 or 80%. So why this fall or down in the transmission? We also grapple with another problem, that is about the completion of the syllabus. Every year there is at least a time
where the syllabus is not complete, and then we rush through to complete that syllabus. And then finally, there are some teachers, some educator whose participant, whose student will bring more marks as compared to the other teacher. So these are some fundamental questions. So through this training program, what we have actually tried to achieve is, first of all, the realization of these fundamental things. And then again, through this training program, we have tried to introduce some tools, some techniques in training which can help us as an educator to apply them so that these fundamental questions or the realization could be addressed. So this is the basic objective of this training. And in these 2 days time, we all know that you are educator, you have been in this field for so many years, you know so many things, so it becomes, our job becomes that much easier. By the way, we were just discussing with respected Preetham sir and Chakor sir yesterday. This happens to be 101, the very auspicious number 101 course that we are starting here in this particular city. So, so many courses have happened. The learning of so many courses is already there. We will apply that learning in this training program, and we will ensure that when you go from here after 2 days, you would have something in you which is practical, which is of practical use, which you can apply in your schools, and you will aspire for the better results. So that is one thing. Another thing, can somebody tell me why the Allahabad or that Prayagraj is famous for? Kumbh to ho raha hai, but what exactly is there in the Kumbh? Why people go for Kumbh? It's Sangam. Basically, it is a Sangam of 3 rivers that we have, Ganga, Jamuna and Saraswati. So this training program, if you see, this is also a kind of a Sangam, where we have the Sangam of the training and the teaching. So it is our journey as a trainer towards teaching. We learn the good part of the teaching, but basically this journey of you as an educator towards the training to understand what are the things that training should have. So on the one hand, this program would like to answer the questions like we have just talked about. At the same time, this program is also to develop you as a resource person of CBSE. Another very important objective of this training program. So you would be now developing as a resource person of CBSE. I hope some of you are already resource person, but most of us will be developing as a resource person. So when we develop as a resource person and then we interact with the teacher, the methodology changes. So when you when you teach a teacher in the classroom and when you train an adult in the training scenario, the methodologies and the tools that we use are altogether different. So when CBSE approached ISTM for this training program, one of the main objective was to train the educator about how to train the adults. Principals, vice principals and senior teachers of different schools. The basic objective of the course and the methodology that we will use to deliver the course today and tomorrow has already been discussed. One point I would like to add is that, as he said, on completion of this training, you will be developed as trainers and you have in turn trained your colleagues. So when we administer this program, the content, not only the content is important, the process that we follow, because the activities that we do should be repeated in your training program. So not only the content, the process is equally important. So be very keen and curious and follow the process. That is my humble request to you. And we are going to be together today and tomorrow. There are a lot of fun, lot of interesting activities, lot of learning. We would like to learn a lot from you, so it is mutually beneficial. So with these few words, let me conclude, and I would also thank the organizers for making excellent arrangement. We have in different schools, but the arrangement they have made is one of the best that I have ever attended. So congratulations to the school. ಈ ಸಂದರ್ಭದಲ್ಲಿ ಮೆಹತಾ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಪ್ರವಾಸದಲ್ಲಿರುವ ನಗರಾಭಿವೃದ್ಧಿ ಮತ್ತು ಪಟ್ಟಣ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಕೆಡಿಪಿ ಸಭೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಾನಗರ ಪಾಲಿಕೆ, ನಗರ ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ
ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಗರಾಭಿವೃದ್ಧಿ ಮತ್ತು ಪಟ್ಟಣ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಸಚಿವರಿಗೆ ಆಯಾ ಇಲಾಖೆಯ ಪ್ರಗತಿಯ ಕುರಿತು ವರದಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿ ಸಚಿವ ಭೈರತಿ ಸುರೇಶ್ ಅವರು ಅಭಿವೃದ್ಧಿಯಲ್ಲಿ ಯಾವುದೇ ರೀತಿ ವಿಳಂಬವಾಗದಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ವಿವಿಧ ಇಲಾಖೆ ಅನುದಾನಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಚಿವರಿಗೆ ನಾನು ಜಿಲ್ಲಾ ಆಡಳಿತ ಪರವಾಗಿ ಮಹಾನಗರ ಪಾಲಿಕೆ ವತಿಯಿಂದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಹಿರಿಯರು ಮತ್ತು ಕಲ್ಯಾಣ ಕರ್ನಾಟಕ ನಗರ ಸಾರಿಗೆ ಇಲಾಖೆಯ ಅಧ್ಯಕ್ಷರಾದಂಥ ಶ್ರೀಮಾನ್ ಎಂ.ಐ. ಪಾಟೀಲ್ ಸಾಹೇಬರು ಹಾಗೂ ಶಾಸಕರು ಅಫ್ಜಲ್ಪುರ್ ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಜೊತೆಗೆ 7 ಕಂಪ್ಲೀಟ್ ಆಗಿದೆ. ಒಂದೇ ಕಂಪ್ಲೀಟ್ ಆಗಿರೋದು. ಕಮಿಷನ್ ಆಗಿದೆ ಸರ್. ಕಮಿಷನ್ ಅಂದ್ರೆ ಕಂಪ್ಲೀಟ್ ಇಟ್ಸ್ ಕಂಪ್ಲೀಟೆಡ್ ಅಂಡ್ ಸ್ಟಾರ್ಟೆಡ್. 7 ಫಿಸಿಕಲಿ ಕಂಪ್ಲೀಟ್ ಆಗಿದೆ ಸರ್. ಇನ್ನು 5 ಕಂಪ್ಲೀಟ್ ಆಗೈತಲ್ಲ, ಅದರಿಂದ ನೀರು ಕೊಡ್ತಾ ಇದ್ದೀರಾ? ಇದ್ರೆ ಟೆಸ್ಟಿಂಗ್ ನಡೀತಾ ಇದೆ ಸರ್. ಇಲ್ಲಿ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಲ್ಲಿ ಕೊಡ್ತಾ ಇದ್ದೀರಾ ನೀರು? ಒಂದು ಸರ್, ಒಂದು ಕೊಡ್ತೇವೆ. ಒಂದು ಕೊಡ್ತಾ ಇದ್ದೀರಾ? ಅವರು ಹೇಳ್ತಾ ಇರೋದು ಒಂದೇ ಕಂಪ್ಲೀಟ್ ಆಗಿದೆ. 7 ಕಂಪ್ಲೀಟ್ ಆಗಿದೆ. ಅದಕ್ಕೆ ಜೋಡಣೆ ಪ್ಲಸ್ EMI ವರ್ಕ್ಸ್ ನಡೀತಾ ಇದೆ. ಸೊ ಏಪ್ರಿಲ್ ಒಳಗಡೆ 6ನ್ನ ಕಮಿಷನ್ ಮಾಡ್ತೀವಿ ಸರ್. ಇನ್ನು ಉಳಿದಿರೋ ಸ್ಟ್ರಕ್ಚರ್ಸ್ ಅಲ್ಲಿ ಜೂನ್ ಅಲ್ಲಿ ಇದನ್ನ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ನೀನು ಇದೇ ಹೇಳಿದ್ದಲ್ಲ, ನೀನೇ ಇದ್ದಲ್ಲ, ಹೋದ ವರ್ಷ ಯಾರಿದ್ದು? ಈ ಸಂದರ್ಭದಲ್ಲಿ ಡಿಸಿ ಫೌಜಿಯಾ ತರ್ನು, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ಎಸ್ ನಾಯ್ಕೋಡಿ, ಮಾಜಿ ಮಹಾಪೌರರಾದ ಸೈಯದ್ ಅಹಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪರ್ವಿನ್ ಬೇಗಂ, ಸಚಿನ್ ಶಿರ್ವಾಳ್, ಮೊಹಮ್ಮದ್ ಅಜಿಮೋದಿನ್, ಇರ್ಫಾನ್ ಪರ್ವಿನ್, ಲತಾ ರವೀಂದ್ರ ಕುಮಾರ್, ಪಾಲಿಕೆ ಆಯುಕ್ತರಾದ ಅವಿನಾಶ್ ಸಂಜೀವನ್ ಸಿಂಧೆ, ಉಪ ಆಯುಕ್ತರಾದ ಆರ್ಪಿ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 194ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಾನವ ಬಂಧುತ್ವ ವೇದಿಕೆಯ ನೇತೃತ್ವದಲ್ಲಿ ಕಲಬುರಗಿ ನಗರದ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಪ್ರತಿಮಾ ದೇವೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ ಚಿಂತಕ ಡಾ ಅನಿಲ್ ತೆಂಗಳಿ ಮಾತನಾಡಿ, ಇತ್ತೀಚೆಗೆ ಫುಲೆ ದಂಪತಿಗಳ ಕುರಿತು ಸಂಶೋಧನೆಗಳನ್ನು ನಡೆಸಲಾಗುತ್ತಿದೆ. ಅವರ ಕುರಿತಾಗಿ ಪುಸ್ತಕಗಳನ್ನು ರಚಿಸಲಾಗುತ್ತಿದ್ದು, ಮಕ್ಕಳಿಗೆ ಫುಲೆ ದಂಪತಿಯ ಆದರ್ಶ ಜೀವನದ ಕುರಿತು ಪರಿಚಯಿಸುವ ಕಾರ್ಯಗಳು ನಡೆದಿದ್ದು, ಈ ರೀತಿಯ ಕಾರ್ಯಗಳು ಕೂಡ ಆಯೋಜನೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಮಾನವ ಬಂಧುತ್ವ ವೇದಿಕೆಯ ವಿಭಾಗೀಯ ಸಂಚಾಲಕರಾದ ಸುನಿಲ್ ಮಾರುತಿ ಮಾನ್ಪಡೆ ಅವರು ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಅವರ ಇತಿಹಾಸವನ್ನು ಇಂದಿನ ವಿದ್ಯಾರ್ಥಿಗಳು ಓದುವುದು ತುಂಬಾ ಅವಶ್ಯಕವಾಗಿದೆ ಎಂದರು. ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೂ, ಗುರು ವೃಂದಕ್ಕೂ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ಏನು ಜರ ಮಾತಾಡ್ಬೇಡ್ರಪ್ಪ ತಮ್ದೆ, ಜರ ಮಾತಾಡ್ಬೇಡ್ರ, 1 ಗಂಟೆದಾಗ ನಾವು ಬಿಟ್ಬಿಡ್ತೀವಿ, ಮತ್ತೆ ನಿಮ್ಗೆ ಆಟ ಆಡ್ಬೇಕು. ಆಟ ಆಡ್ತೀರ, ಭಾಷಣ ಕೇಳ್ತೀರಿ, ಮಾತಾಡ್ಬೋದ್ರೆ ನೀವು ಮಾತಾಡ್ತೀರಿ, ನೀವು ಶಾಂತಿ ಇದ್ದರೂ ನಾವು ಮಾತಾಡ್ತೀವಿ. ಇವತ್ತು ನಾವು ತಮ್ಮ ಕಾಲೇಜಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು, ನಾವು ತಾಯಿ ಅಂತೀವಿ, ಅಕ್ಷರದ ತಾತೆ ಅಂತೀವಿ, ಅವ್ವ ಅಂತೀವಿ, ಅಕ್ಷರದ ಅವ್ವ ಅಂತೀವಿ. ಅವರ ಇತಿಹಾಸ ತಾವೆಲ್ಲರೂ ಕೂಡ ಓದಲೇಬೇಕು.
ಈ ನೆಲದಲ್ಲಿ ಬಹಳಷ್ಟು ಜನ ಸಮಾಜ ಸುಧಾರಕರು ಬಂದಿದ್ದಕ್ಕಾಗಿ ನಾವು ಈ ವೇದಿಕೆಗಳನ್ನ, ಈ ಶಾಲೆಗಳನ್ನ ಎಲ್ಲರೂ ಕೂಡ ಕುಂತಿ ಕಲಿತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನ್ನೋದು ಇತಿಹಾಸನ ಕೂಡ ತಾವು ಓದಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾವಿತ್ರಿ ಫುಲೆ ಅವರ 194ನೇ ಜಯಂತ್ಯೋತ್ಸವ ನಾವು ಮಾನವ ಬಂಧುತ್ವ ವೇದಿಕೆಯಲ್ಲಿಂದ ತಮ್ಮ ಕಾಲೇಜ್ನಲ್ಲಿ ಮಾಡ್ತಾ ಇದ್ದೀವಿ. ನಿನ್ನೆ ಪ್ರಿನ್ಸಿಪಾಲ್ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸರ್ ನಮ್ಗೊಂದು ಅವಕಾಶ ಮಾಡಿಕೊಡಿ, ನಾವು ಕಾರ್ಯಕ್ರಮ ತಮ್ಮ ಕಾಲೇಜಲ್ಲಿ ಮಾಡ್ತೀವಿ ಅಂದಾಗ ಅವರು ಸದಾಕಾಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಾನು 2004-05 ಈ ಕಾಲೇಜಿನ ವಿದ್ಯಾರ್ಥಿ ಇದ್ದಂಗ್ರಿ. ಯಾಕಂದ್ರೆ ಆ ಕಾಲೇಜ್ ಆ ಟೈಮ್ನಿಂದ ಕೂಡ ನಾವು ವಿದ್ಯಾರ್ಥಿ ಸಂಘಟನೆ ಲೀಡರ್ ಇದ್ದಾಗ ನಾನು ಪ್ರತಿ ವರ್ಷದಲ್ಲಿ ಒಂದು 3 ಕಾರ್ಯಕ್ರಮ, ಈ ವೈಚಾರಿಕ ಕಾರ್ಯಕ್ರಮ, ಅರಿವು ಕಾರ್ಯಕ್ರಮ, ಮೂಢನಂಬಿಕೆಗಳ ಅರಿವು ಕಾರ್ಯಕ್ರಮಗಳನ್ನು ನಾವು ನಿರಂತರ ಮಾಡ್ಕೊತ ಬಂದಿದ್ದೀವಿ. ಹಾಗಾಗಿ ಇದೊಂದು ನಮ್ಗೆ ವಿದ್ಯಾರ್ಥಿಗಳಾಗಿ ನಮ್ಗೆ ಬೆಳಿಲಿಕ್ಕೆ ಒಂದು ವೇದಿಕೆ ಕೊಟ್ಟಂತ ಕಾಲೇಜ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಬಯಸ್ತೇನೆ. ಇವತ್ತಿನ ದಿವಸ ನಾವು ಸಾವಿತ್ರಿ ಫುಲೆ ಅವರ ಕಾರ್ಯಕ್ರಮ ಮಾನವ ಬಂಧುತ್ವ ವೇದಿಕೆಯಿಂದ ಪ್ರತಿ ವರ್ಷನೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಮಾಡ್ತೀವಿ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಬಹಳಷ್ಟು ಜನರಿಗೆ ಇತಿಹಾಸ ಗೊತ್ತಿಲ್ಲ. ನಾವು ಅಕ್ಷರ ಜ್ಞಾನ ಹೆಂಗ್ ಬಂತು, ನಮ್ಮ ಕಲಿಕೆಯಲ್ಲಿ ಶುರುವಾಯ್ತು ಅಂತೇಳಿ. ಈ ದೇಶದ ಇತಿಹಾಸದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನ ಕೊಟ್ಟಿದ್ರು, ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಇವತ್ತು ನಾವು ಗೌರವವಾಗಿ ಬದುಕಲತ್ತೀವಿ ಅನ್ನೋದಕ್ಕಾಗಿ ಇತಿಹಾಸ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅಕ್ಷರ ಜ್ಞಾನ, ಇತಿಹಾಸ ತಿಳಿದವರು ಇತಿಹಾಸ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ಇತಿಹಾಸವನ್ನ, ನಮ್ಮ ಇತಿಹಾಸನ ಓದ್ಲೇಬೇಕಾಗ್ತದೆ. ನಾವ್ ಎಲ್ಲಿಂದ ಬಂದೀವಿ, ನಮ್ಮ ಮೂಲ ನೆಲೆಯನ್ನು, ನಾವ್ ಇವತ್ತು ಯಾವ ಜಾಗದಲ್ಲಿ ನಿಂತೀವಿ, ಮುಂದೆ ಏನ್ ಮಾಡ್ಬೇಕನ್ನೋ ಅರಿವಾಗ್ತದೆ. ಅದ್ರ ಜೊತೆಗೆ ಇವತ್ತು ಬಸವಣ್ಣನವ್ರು ಹೇಳ್ತಾರೆ, ಇವನ್ ಯಾರಯ್ಯ ಎಂದೆನಿಸಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತೇಳಿ. ಯಾಕಂದ್ರೆ ಇವತ್ತು ಸಮಾಜ ಹೆಂಗಿತ್ತಂದ್ರೆ ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ನಾವು ಒಂದ್ ಕಡೆ ಕೂತು ಬದುಕ್ತಕ್ಕಂಥ ದಿನಗಳಿರ್ಲಿಲ್ಲ. ಆ ಕಾಲಘಟ್ಟದಲ್ಲಿ ಇವತ್ತು ನಾವು ಯಾರೋ ಅನಾನ ಲೆಕ್ಕಕ್ಕಿದ್ದಂತ ಸಮಾಜವನ್ನ ಬಸವಣ್ಣನವ್ರ ಕಾಲದಿಂದ ಇವ ನಮ್ಮವ ಅಂತ ಬದುಕ್ತಾ, ನಮ್ಮವ ಅಂತ ಗೌರವಿಸ್ತಕ್ಕಂಥ, ನಮ್ಮವರು ಅಂತ ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವ್ರು 12ನೇ ಶತಮಾನದಲ್ಲಿ. ಅದನ್ನ ಅವರು ಅಕ್ಷರದ ರೂಪದಲ್ಲಿ ತಂದಂತವ್ರು ಬಹಳಷ್ಟು ಜನ. ಆದರೆ ಸಾವಿತ್ರಿ ಫುಲೆ ಅವರು ಹೆಣ್ಣು ಮಕ್ಕಳಿಗಾಗಿ ಮತ್ತು ಸಮಾಜದ ಅತ್ಯಂತ ತಳ ಸಮುದಾಯದ ಹೆಣ್ಣು ಮಕ್ಕಳಿಗೆ, ಜನರಿಗೆ ಉದ್ಯೋಗ ಸಾಕ್ಷರತೆ ನೀಡತಕ್ಕಂಥ ಕೆಲಸ ಮಾಡ್ಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ನೆನಪು ಸದಾಕಾಲ ಇರಬೇಕು ಮತ್ತು ಅವರ ಅರಿವು ನಿಮ್ಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಅದರ ಹಿನ್ನೆಲೆ ತಿಳ್ಕೊಳ್ಳೋಕ್ಕಾಗಿ ನಾವು ಇವತ್ತು ಇಲ್ಲಿ ಉಪನ್ಯಾಸವನ್ನ ಆಯೋಜನೆ ಮಾಡಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮಾನವ ಬಂಧುತ್ವ ವೇದಿಕೆ ಸುಮಾರು 10 ವರ್ಷದಿಂದ ಮಾನವ ಸಮಾಜವನ್ನು ಒಂದು ಮನುಷ್ಯರ ಪ್ರೀತಿ, ಸಹಬಾಳ್ವೆ, ಸೌಹಾರ್ದತೆ ಜೀವನ ಇರಬೇಕು, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಕಬೀರ, ಕನಕದಾಸರು, ಅಂಬಿಗರು ಯಾರು ಈ ದೇಶವನ್ನು ಸಮಾನತೆ, ಸೌಹಾರ್ದತೆಗಾಗಿ ದುಡಿದಿದ್ದಾರೆ, ಅವ್ರ ಕನಸುಗಳ ನನಸು ಮಾಡ್ಲಿಕ್ಕೆ ಇವತ್ತು ಮಾನವ ಬಂಧುತ್ವ ವೇದಿಕೆ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಸುಮಾರು 10 ವರ್ಷಗಳಿಂದ ಮಾನವ ಬಂಧುತ್ವ ಕೆಲಸ ಮಾಡ್ತಾ ಬಂದಿದೆ. ಅದು ಮೂಢನಂಬಿಕೆ, ವೈಚಾರಿಕತೆ ಮತ್ತು ಮಹಾನ್ ಸಮಾಜ ಸುಧಾರಕರ ವೈಚಾರಿಕ ನೆಲೆಗಳನ್ನ, ಅವರ ಇತಿಹಾಸವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ. ನಾವ್ಯಾರು ಕೂಡ ಪೇಡ್ ಆರ್ಗನೈಸರ್ ಅಲ್ಲ. ನಾವು ನಮ್ಮ ಹಿತಾಸಕ್ತಿಯಿಂದ ಸಮಾಜದಲ್ಲಿ ನಾವು ತಿಳ್ಕೊಂಡಿವಿ ಅಂದ್ರೆ ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಬೇಕು. ಆ ಮೂಲಕ ಅವರು ಎಲ್ಲಿ ಇರ್ತಾರೆ ಅಲ್ಲಿ ಎಲ್ಲವೂ ಕೂಡ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಅವ್ರ ಸಮಾಜದ ಭಾಗವಾಗಿ ಅವರು ಕೂಡ ಕೆಲಸ ಮಾಡಬೇಕು. 100 ರೂಪಾಯಿ ಕೆಲಸ ಮನೆಗೆ ನಾವು ದುಡಿತೀವಿ ಅಂತಂದ್ರೆ 20 ರೂಪಾಯಿ ಆದ್ರೂ ಸಮಾಜಕ್ಕೆ ಅವ್ರ ದುಡಿಮೆ, ಅವ್ರ ಶ್ರಮ, ಅವ್ರ ಜ್ಞಾನ ಇರ್ಲಿ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಸರಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ನಾವೆಲ್ಲರೂ ಕೂಡ ಅರ್ಥಕೊಳ್ಳೇಬೇಕಾಗಿರ್ತಕ್ಕಂತಹ ಅಂಶ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಇವತ್ತು ಕೇವಲ ದೇಶ ಅಲ್ಲ, ಇಡೀ ಜಗತ್ತು ಏನಿದೆ ಅಂದ್ರೆ ಫುಲೆ ದಂಪತಿಗಳ ಮೇಲೆ ಹೊಸ ಹೊಸ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಕುರಿತು ಅಧ್ಯಯನಗಳು, ಪುಸ್ತಕಗಳು ಹೆಚ್ಚು ಏನಂದ್ರೆ ಪ್ರಚಾರಕ್ಕೆ ಬರ್ತಾ ಇದೆ. ಅಂತಹ ಒಂದು ಆದರ್ಶ ವ್ಯಕ್ತಿತ್ವ ಏನಾಗಿತ್ತು ಅನ್ನೋದನ್ನ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಮುಟ್ಟಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮಾನವ ಬಂಧುತ್ವ ವೇದಿಕೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳ್ತಾ, ಬಂಧುಗಳೇ, ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳಿ ನಾವು ಹೇಳ್ತೀವಿ. ಅದ್ರ ಜೊತೆನಲ್ಲೇ ಅವರೊಬ್ಬ ಮಹಿಳಾ ಸಮಾಜ ಸುಧಾರಕಿನೂ ಕೂಡ ಆಗಿದ್ರು, ಒಬ್ಬ ಲೇಖಕಿನೂ ಕೂಡ ಆಗಿದ್ರು, ಮತ್ತೆ ಅವರೊಬ್ಬ ದೊಡ್ಡ ಚಿಂತಕಿಯಾಗನು ಕೂಡ ಈ ದೇಶಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಈ ದೇಶಕ್ಕೆ ಕೊಡುಗೆ ಬಹಳಷ್ಟಿದೆ. ಮಹಾರಾಷ್ಟ್ರದಲ್ಲಿ ಜನಿಸಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಮೂಲತಃ ಅವರು ಮಾಲ್ಗಾರ್ ಅಂದ್ರೆ ಹೂ ಮಾರ್ತಕ್ಕಂಥ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಗೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಏನ್ ನಾವು ಶೂದ್ರರು ಅಂತೇಳಿ ಹೇಳ್ತೀವಿ, ಇವತ್ತಿನ OBC SC ST ಧಾರ್ಮಿಕ ಅಲ್ಪಸಂಖ್ಯಾತರು, ನಾವು ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಗೆ ಏನಂದ್ರೆ ಶೋಷಣೆಗೆ ಒಳಪಟ್ಟಿರುವಂತ
ಯಾಕೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರೇ ನಮಗೆ ಆದರ್ಶವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಅವರ ಹೋರಾಟದ ಕಾಲಘಟ್ಟ ಏನಿದೆಯಲ್ಲ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ಹೋರಾಟದ ಕಾಲಘಟ್ಟ ನಮಗೆ ಅರ್ಥವಾದಾಗ ಮಾತ್ರ ಯಾಕೆ ಮಾತೆ ಸಾವಿತ್ರಿಬಾಯಿ ಫುಲೆ ವಿಶೇಷ ಆಗ್ತಾರೆ ಅನ್ನೋದು ನಮಗೆ ಅರಿವಾಗ್ತದೆ. ನೋಡಿ, ಸುಮಾರು ಒಂದು 180-190 ವರ್ಷಗಳ ಹಿಂದೆ ಈ ದೇಶದಲ್ಲಿ ಅಸಮಾನ ಸಾಮಾಜಿಕ ವ್ಯವಸ್ಥೆ ಇತ್ತು. ಇವತ್ತಿನ ಸಂವಿಧಾನ, ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವಾಗ ಜಾರಿ ಇರಲಿಲ್ಲ. ಈ ದೇಶದಲ್ಲಿ ಎಲ್ಲವೂ ಕೂಡ ಮನುಧರ್ಮ ಶಾಸ್ತ್ರದ ಅಡಿನಲ್ಲಿ ನಡೀತಾ ಇದೆ. ಆ ಮನುಧರ್ಮ ಶಾಸ್ತ್ರದ ಅಡಿನಲ್ಲಿ ಬ್ರಾಹ್ಮಣ ಹೆಣ್ಣು ಮಗಳ ಹಿಡ್ಕೊಂಡು ಅಸ್ಪೃಶ್ಯರ ತನಕ ಯಾರು ಕೂಡ ಶಿಕ್ಷಣ ಕಲಿಯಂಗಿರಲಿಲ್ಲ. ಇದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಪದ್ಧತಿ. ಕೇವಲ ಬ್ರಾಹ್ಮಣ ಪುರುಷ ಮಾತ್ರ ಶಿಕ್ಷಣ ಕಲಿಬೇಕು. ಅವನ್ನ ಹೊರತುಪಡಿಸಿ ಬೇರೆ ಯಾರೇ ಕೂಡ ಶಿಕ್ಷಣ ಕಲಿತವ್ರು ಕೂಡ ಅವ್ರ ಕಿವಿನಲ್ಲಿ ಕಾದು ಸೀಸ ಹಾಕ್ತಕ್ಕಂಥದ್ದು, ಕಣ್ ಕಿತ್ತಕ್ಕಂಥದ್ದು, ಮತ್ತೊಂದು ಹೀನಾಯವಾಗಿ ಅವ್ರನ್ನ ಏನಂದ್ರೆ ಹಿಂಸೆ ಮಾಡ್ತಾ ಇದ್ರು. ಇಂತಹ ಶೋಷಣೆಯ ವಿರುದ್ಧ, ಇಂತಹ ಒಂದು ಅಸಮಾನ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಒಂದು ಸಮಸಮಾಜ ಕಲ್ಪನೆಯನ್ನ ಬಿತ್ತಬೇಕಾದ್ರೆ ಈ ದೇಶದ ಜನರಿಗೆ ಅಕ್ಷರದ ಅವಶ್ಯಕತೆ ಇದೆ ಅಂತ ಹೇಳಿ ಮನಗಂಡು ಆಗ್ಲೇ ಶಿಕ್ಷಣ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಮಾತೆ ಸಾವಿತ್ರಿಬಾಯಿ ಫುಲೆ ಬಂದರು. ಸೊ ಆ ನಿಟ್ಟಿನಲ್ಲಿ ಬ್ರಿಟಿಷರ ಆಗಮನದಿಂದ ನಮ್ಮ ದೇಶದಲ್ಲಿ ಏನಂದ್ರೆ ಒಂದಿಷ್ಟು ಸಾರ್ವಜನಿಕ ಶಿಕ್ಷಣ ಕಾಯ್ದೆ ಜಾರಿಯಾಗಿದೆ. ಅದರ ಫಲವಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಪತಿಯಾಗಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಶಿಕ್ಷಣವನ್ನ ಪಡಿತಾರೆ. ಅವರೊಬ್ಬ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಅವ್ರ ಶಾಲೆನಲ್ಲಿ ಅವರೇ ಏನಂದ್ರೆ ಪ್ರಥಮರಾಗಿದ್ದರು. ಇನ್ನೊಂದು ವಿಶೇಷ ಅಂದ್ರೆ ಅವ್ರ ಶಾಲೆನಲ್ಲಿ ಅವರೊಬ್ಬರೇ ಏನಂದ್ರೆ ಬ್ರಾಹ್ಮಣೇತರ ವ್ಯಕ್ತಿ, ಇನ್ನುಳಿದರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದರು. ಇವರು ಒಂದಿಷ್ಟು ಹೂ ಮಾರ್ತಕ್ಕಂತಹ ಬಿಸ್ನೆಸ್ ಇವ್ರದ್ದು ಇದ್ದಿರೋದ್ರಿಂದ ಇವ್ರ ಫ್ಯಾಮಿಲಿ ಒಂದಿಷ್ಟು ಸ್ಟೇಬಲ್ ಆಗಿತ್ತು. ಸೊ ಇವರು ಶಿಕ್ಷಣ ಕಲಿಯೋದಕ್ಕೆ ಹೋಗ್ತಾರೆ, ಇಂಗ್ಲಿಷ್ ಶಿಕ್ಷಣವನ್ನ ಪಡಿತಾರೆ. ಅತ್ಯಂತ ಮೇಧಾವಿ ವಿದ್ಯಾರ್ಥಿಯವರಾಗಿದ್ದರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಇವರ ಒಬ್ಬ ಬ್ರಾಹ್ಮಣನ ಗೆಳೆಯನ ಮದುವೆಗೆ ಏನಂದ್ರೆ ಇವರು ಹೋಗಿರ್ತಾರೆ. ಆ ಬ್ರಾಹ್ಮಣನ ಗೆಳೆಯನ ಮದುವೆಗೆ ಹೋದಂತ ಸಂದರ್ಭದಲ್ಲಿ ಇವರು ಮೊದಲನೇ ಸಾಲಿನಲ್ಲಿ ಕೂತಿರ್ತಾರೆ. ಆಗಿನ ಅಸಮಾನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತಂದ್ರೆ, ಆಗಿನ ಜಾತಿವಾದಿ ಆಗಿರ್ತಕ್ಕಂಥವ್ರು ಈ ಒಬ್ಬ ಶೂದ್ರ ಬ್ರಾಹ್ಮಣರ ಮದುವೆಯ ಮೊದಲನೇ ಸಾಲಿನಲ್ಲಿ ಕೂತಿರುವುದನ್ನ ಅವ್ರು ಸಹಿಸಿಕೊಳ್ಳಲ್ಲ. ಆಗ ಏನ್ ಮಾಡ್ತಾರಂದ್ರೆ ಆ ಮದುವೆ ಮನೆಯವರು ಅಲ್ಲೇ ಅವ್ರನ್ನ ಧಿಕ್ಕರಿಸ್ತಾರೆ. ನೀನೊಬ್ಬ ಶೂದ್ರ, ನೀನ್ ಹೇಗೆ ನಮ್ಮ ಮನೆಯ ಮದುವೆ ಕಾರ್ಯಕ್ರಮದಲ್ಲಿ ಮೊದಲನೇ ಸಾಲಿನಲ್ಲಿ ಬಂದು ಕೂತಿ ಅಂತ ಹೇಳಿ ಅವ್ರನ್ನ ಕುತ್ತಿಗೆ ಕೈ ಹಾಕಿ ಅಂದ್ರೆ ದೂರ ತಳ್ಳಬಿಡ್ತಾರೆ, ದೂರ ಬಿದ್ದು ಬಿಡ್ತಾರೆ ಮಹಾತ್ಮ ಜ್ಯೋತಿಬಾ ಫುಲೆ. ಬಹಳಷ್ಟು ಅವಮಾನವನ್ನ ಆಗ್ತದೆ. ಮಹಾತ್ಮ ಜ್ಯೋತಿಬಾ ಫುಲೆ ವೆಲ್ ಎಜುಕೇಟೆಡ್ ಅಂಡ್ ಸ್ಟೇಬಲ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವರಾಗಿರೋದ್ರಿಂದ ಈ ಅವಮಾನದಿಂದ ಅವ್ರ ಮನಸ್ಸಿಗೆ ಬಹಳಷ್ಟು ನೋವಾಗ್ತದೆ, ಘಾಸಿ ಆಗ್ತದೆ. ಈ ನೋವನ್ನ ಕುರಿತು ಆಲೋಚನೆ ಮಾಡೋದಕ್ಕೆ ಒಂದು ನದಿ ದಂಡೆ ಮೇಲೆ ಹೋಗಿ ಕೂತ್ಕೊಂಡು ಜ್ಯೋತಿಬಾ ಫುಲೆ ಅವರು ಯೋಚನೆ ಮಾಡ್ತಾರೆ, ನಾನೊಬ್ಬ ಇಂಗ್ಲಿಷ್ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಇಂಥ ಅವಮಾನ ಆಯ್ತಲ್ಲ, ಇದಕ್ಕೇನ್ ಕಾರಣ ಇರ್ಬೋದು ಅಂತೇಳಿ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಆ ಯೋಚನೆ ಮಾಡ್ತಾ ಕುಂತಿರುವಂತ ಸಂದರ್ಭದಲ್ಲಿ ಅವ್ರ ಎದುರುಗಡೆ ಒಬ್ಬ ಅಸ್ಪೃಶ್ಯ ಹಾಗೋಗ್ತಾನೆ. ವಿದ್ಯಾರ್ಥಿನಿಯರ ನಿಮ್ಗೆ ಗೊತ್ತಿರ್ಲಿ, ನೀವು ಓದಿರ್ತೀರ. ಅಸ್ಪೃಶ್ಯರು ಅಂತಂದ್ರೆ ಅವ್ರ ಬೆನ್ನಿಗೆ ಬಾರ್ಗಿ ಕಟ್ತಾ ಇದ್ರು, ಕೊರಳಲ್ಲಿ ಗಡಿಗೆ ಕಟ್ತಾ ಇದ್ರು ಅಂತೇಳಿ ಓದಿರ್ತೀರ. ಅದನ್ನ ಪ್ರಾಕ್ಟಿಕಲ್ ಆಗಿ ಜೀವಂತ ಇದ್ದಿದ್ದು ಪುನಾ ಪ್ರಾಂತ್ಯದಲ್ಲಿ, ಆಗಿನ ಮಹಾರಾಷ್ಟ್ರದ ಪುನಾ ಪ್ರಾಂತ್ಯದಲ್ಲಿ. ಇವ್ರ ಎದುರುಗಡೆ ಒಬ್ಬ ಅಸ್ಪೃಶ್ಯ ಹಾದು ಹೋಗ್ತಾನೆ. ಅವನ್ ಕೊರಳಲ್ಲಿ ಬಾರ್ಗಿ, ಬೆನ್ನಿಗೆ ಬಾರ್ಗಿ, ಕೊರಳಲ್ಲಿ ಗಡಿಗೆ ಇರುತ್ತೆ. ಅವ್ನು ಹಾದು ಹೋಗ್ತಾ ಇರ್ತಾನೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರಿಗೆ ನೋಡ್ನಂತ ನಾನು ಯಾಕೋ ಯೋಚನೆ ಮಾಡ್ಕೊತ ಕೂತಿದ್ದಾನಲ್ಲ ಈ ವ್ಯಕ್ತಿ ಅಂತ. ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರು ಆ ವ್ಯಕ್ತಿಗೆ ನೋಡಿ ಮನವರಿಕೆ ಏನಾಗ್ತದಂದ್ರೆ, ಇವನೊಬ್ಬ ಅಸ್ಪೃಶ್ಯ ಸಾವಿರಾರು ವರ್ಷಗಳಿಂದ ಈ ರೀತಿ ಬೆನ್ನಿಗೆ ಬಾಗಿ ಕೊರಳಲ್ಲಿ ಗಡಿಗೆ ಕಟ್ಕೊಂಡು ಓಡಾಡ್ತಾ ಇದ್ದಲ್ಲ, ಇವನಿಗಿದು ಅವಮಾನ ಅಂತ ಯಾಕೆ ಅನ್ನಿಸ್ತಾ ಇಲ್ಲ, ಇದು ಅನ್ಯಾಯ ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಇವನಿಗೆ ಅಂತೇಳಿ ಯೋಚನೆ ಮಾಡ್ತಾರೆ. ಇವತ್ ನಾನೊಬ್ಬ ಶಿಕ್ಷಣ ಕಲ್ತಿದ್ದೀನಿ, ನನಗೆ ಬರೀ ಮದುವೆ ಮನೆಯಲ್ಲಿ ಆಗಿರ್ತಕ್ಕಂಥ ಅವಮಾನನೇ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಈ ವ್ಯಕ್ತಿ ಸಾವಿರಾರು ವರ್ಷಗಳಿಂದ ಈ ಅನ್ಯಾಯವನ್ನ ಸಹಿಸ್ತಾ ಇದ್ದಲ್ಲ, ಇವನ್ ಇದನ್ನ ಯಾಕೆ ಪ್ರತಿಭಟಿಸ್ತಾ ಇಲ್ಲ ಅಂತೇಳಿ ಆಲೋಚನೆ ಮಾಡ್ತಾರೆ. ಆಗ ಆಲೋಚನೆ ಮಾಡಿದಾಗ ಜ್ಯೋತಿಬಾ ಫುಲೆ ಅವರಿಗೆ ಹೊಳೆದಿದ್ದೇನೆಂದ್ರೆ, ನಾನು ಶಿಕ್ಷಣ ಕಲ್ತಿದ್ದೀನಿ, ನನಗೆ ಅರಿವಾಗಿದೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತೇಳಿ. ಅದಕ್ಕಾಗಿ ಆ ಬ್ರಾಹ್ಮಣರು ಮಾಡಿರ್ತಕ್ಕಂಥ ಅವಮಾನವನ್ನ ನನಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ, ನಾನು ಅದನ್ನ ವಿರೋಧಿಸ್ಬೇಕಂತ ನನಗನ್ನಿಸ್ತಾ ಇದೆ. ಆದ್ರೆ ಒಬ್ಬ ಅಸ್ಪೃಶ್ಯ. ಸಮಾರಂಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಮಲ್ಲಪ್ಪ ಜೆ, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ನಾಗೇಂದ್ರ ಜವಳಿ, ಉಪನ್ಯಾಸಕರಾದ ವಿಠಲ್ ಬಾವಿಮನಿ, ನರಸಪ್ಪ ರಂಗೋಲಿ, ಬನಶಂಕರಿ, ಭಾರತಿ ಪಾಂಡವಿ, ಜಗದೇವಿ, ಲೀಲಾವತಿ,
ಸೂರಜ್ ಗಾಂಧಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರ ಆಯೋಜನೆ. ಸಚಿವ ಭೈರತಿ ಸುರೇಶ್ ಹಾಗೂ ಕನ್ನಡ ಪರ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ 12 ಅಂಶಗಳ ಕೋಶದ ವತಿಯಿಂದ ಒಂದು ದಿನದ ಸಿಬ್ಬಂದಿ ಪುನಶ್ಚೇತನ ಶಿಬಿರವು ನ್ಯೂ ಮೆಥಡಾಲಜಿ ಆಫ್ ನ್ಯಾಕ್ ಬೈನರಿ ಅಕ್ರಿಡಿಯೇಷನ್ ಸಿಸ್ಟಮ್ ವಿಷಯದ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರದ ಉದ್ಘಾಟನೆಯನ್ನು ನ್ಯಾಕ್ ಯುಜಿಸಿ ಕಮಿಟಿ ಪುಣೆಯ ಸದಸ್ಯರು ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎನ್ಎಸ್ ಧರ್ಮಾಧಿಕಾರಿ ನೆರವೇರಿಸಿದರು. ಬಳಿಕ ಡಾಕ್ಟರ್ ಎನ್ಎಸ್ ಧರ್ಮಾಧಿಕಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಕಾಲೇಜಿನ ಸಂಚಾಲಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ್ ಹಾಗೂ ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ all are having dynamic nature, all are having team spirit, and everything will be in success for NAC. One more thing I want to tell, that I am from mathematics field, so I may tell one example of mathematics. You have learnt in the school also a plus b bracket square. That a plus b bracket square, you know, if suppose two persons are there, A is working very hard, A square it is the output, B is working very hard, B square is the output, total will be A square plus B square. Instead of that, if A plus B they come together and if they work, then A plus B bracket square if you find, that will... My close associates are my classmates as well as my colleagues. It feels a proud privilege to be present before you on this auspicious occasion of NAC PDLC FDP program. It's a very proud moment as a convener, because this big program has been organized in our dental college. It is one of the prestigious dental college among Karnataka region. And coming to NAC, thus I want to tell you a few points regarding this program. NAC accreditation is not just a stamp of approval, it's a coordination and cooperation. NAC focuses on parameters like quality of education, infrastructure and faculty. NAC grades colleges based on performance. NAC focuses on outcome-based educations, like how well the student is coming out from the institution, depending upon his attitude. All of you, as since yesterday I have been telling that at sharp 10 o'clock we'll start the inauguration. Of
course, respected convener sir had already come over here, but due to certain issues, we had to delay it. Next time I see that it doesn't happen. Respected dignitaries on the dais and all the dais, all the heads of the institutions, HODs, 12-point coordinators, NAC and ITC coordinators, and other staff, my colleagues and my dear friends. It's a privilege for me to give the vote of thanks. Firstly, I would like to thank the President HK Society in his absence. It's like sir had given the permission for this. This is the initiation for new NAC accreditation methods that we are going to start. This is the first, and sir series will be continued. So these are very much necessary as it's a mandatory to get accredited. All institutions have to get accredited. Hence we have taken up this program. I would like to thank President, all the management, and especially thanks to Dr. Anil Kumar Patel sir, the convener of Dental College and distinguished governing council member of HK Society. Thank you sir, in spite of your busy schedule, you waited for this program to proceed further. Thank you sir. I thank the resource person, Dr. N.S. Dharmadikari sir, for taking his time and for our institutions. I hope our next 2 hours will be filled with knowledge. Thank you, sir. I also thank Dr. Rajmohan Pardesi, who accepted our invitation in a very short notice, and he has travelled all the way from here to here from morning. Thank you for coming out here, sir. And a special thanks to Dr. Jayashree Mudha. With her smiling, she always accepts whatever we say. So we have chosen your college to conduct this program. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಐಕ್ಯೂಎಸ್ಸಿ ಕೋರ್ಡಿನೇಟರ್ ರಾಜಮೋಹನ್ ಪರದೇಶಿ, 12 ಅಂಶಗಳ ಯೋಜನಾಧಿಕಾರಿ ಡಾಕ್ಟರ್ ಉಮಾ ರೇವೂರ್, ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಯಶ್ರೀ ಮುದ್ದಾ, ಉಪ ಪ್ರಾಚಾರ್ಯರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್, ಡಾಕ್ಟರ್ ಪ್ರಶಾಂತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮನವಿ ಪತ್ರ ಸಲ್ಲಿಸಲು ಬಂದ ಕನ್ನಡಪರ ಹೋರಾಟಗಾರರು ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಪ್ರವಾಸದಲ್ಲಿರುವ ಸಚಿವ ಭೈರತಿ ಸುರೇಶ್ ಅವರಿಗೆ ಶ್ರೀ ಗಣೇಶ್ ಶಂಕರ ಎನ್ವೈರನ್ಮೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಫಾಯಿ ಕರ್ಮಚಾರಿಗಳಿಗೆ ಶೋಷಣೆ ಮಾಡಿ ಸುಮಾರು 25 ಕೋಟಿ ವ್ಯವಹಾರ ಮಾಡಿರುವ ಕುರಿತು ಶೀಘ್ರವೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದತ್ತು ಬಾಸ್ಕಿ ಅವರ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಸಚಿವರಿಗೆ ಭೇಟಿಯಾಗಿ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ಮನವಿ ಸಲ್ಲಿಸುವ ವೇಳೆ ಭೈರತಿ ಸುರೇಶ್ ಹಾಗೂ ಕನ್ನಡ ಪರ ಹೋರಾಟಗಾರರ ನಡುವೆ ವಾಕ್ ಸಮರ ನಡೆಯಿತು. ಮನವಿ ಸಲ್ಲಿಸಲು ಬಂದ ಹೋರಾಟಗಾರರ ಮೇಲೆ ಸಚಿವರು ದರ್ಪ ತೋರಿದ್ದಾರೆ. ಗಣೇಶ ಶಂಕರ್ ಏಜೆನ್ಸಿ ಅವರ ಸಂಬಂಧಿಕರದ್ದು ಎನ್ನುವ ಕಾರಣಕ್ಕ ಮನವಿ ಸ್ವೀಕರಿಸದೆ ಹಾಗೆ ತೆರಳಿದ್ದಾರೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗಣೇಶ್ ಶಂಕರ್ ಅಂದ್ರೆ ನಿಮ್ಮ ಹೆಸರು ಅನ್ಸುತ್ತೆ ಬಂದಾಗ ಇದು ಚೆಕ್ ಏನು ಡ್ರಾ ಮಾಡ್ಕೊಂಡು ಸರ್ ನಿಮ್ಮ ಹೆಸರು ತೊಗೊಂಡ್ ಸರ್ ಸುಮ್ಮನೆ ಉಗಿಸಿ ಎಲ್ಲ ಹೇಳಲ್ಲ ಯಾಕಂದ್ರೆ ಅದು ಫೋಟೋ ಸರ್ ಫೋಟೋ ಆಯ್ತಾ ಗಣೇಶ್ ಶಂಕರ್ ಏನಂತ ಟೆಂಡರ್ ತಗೊಂಡಾಗ ಸರ್ ನಿಮ್ಮ ಹೆಸರು ಟೆಂಡರ್ ಯಾವುದು ಕಾರ್ಪೊರೇಷನ್ ಸರ್ ಹೇಳ್ತೇನೆ ಸರ್ ಎಲ್ಲ ಮಾತಾಡ್ರಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ 25 ಕೋಟಿ ಹಗರಣ ಆಗಿದೆ. ಅದು ಲೋಡರು, ಡ್ರೈವರು, ಕಿನ್ನರು ಮತ್ತು ಏನು ಸಫಾ ಕರ್ಮಚಾರಿ ಅವರು ಪೇಮೆಂಟ್ ಹಾಕಬೇಕು. ಮತ್ತು ಪೇಮೆಂಟ್ ಅಂದ್ರೆ ಅದು PF, EF, ಹರೀಸ್ ಅಂತ ಪೇಮೆಂಟ್ ಅದ. ಅಂದ್ರೆ ಅದು ಗಣೇಶ್ ಶಂಕರ್ ಅಂತ ಟೆಂಡರ್ದವನ ಟೆಂಡರ್ದಾಗ ಕೊಟ್ಟಿದ್ರೆ ಸುಮಾರು ವರ್ಷ ಕೊಟ್ಟಿದ್ವಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅವ್ರಿಗೆ ಒಂದು ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ. ಅವರು ಪರಿಶೀಲನೆ ಮಾಡಿಕೇಸಿ ಸೂಕ್ತ ಕ್ರಮ ತಗೋತೀರಿ ಅಂತ ಹೇಳಿದ್ರೆ ಇನ್ನೂ ತನಿಖೆ ಮಾಡ್ರಿ ಅಂತ ಕೊಟ್ಟಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿಗೆ ಭೀ ಕೊಟ್ಟಿದ್ದೀವಿ. ಮೊನ್ನೆ ಬೆಂಗಳೂರಿಗೆ ಹೋಗಿ ಅಲ್ಲೇ ಕೊಟ್ಟಿದ್ದೀವಿ, ಅದೊಂದು ಕ್ರಮ ತೊಗೊಂಡಿಲ್ಲ. ಇವತ್ತು ಭೈರತಿ ಬಸವರ ಮಿನಿಸ್ಟರ್, ಮಹಾನಗರ ಪಾಲಿಕೆ ಮಿನಿಸ್ಟರ್ ಅವರಿಗೆ ಕೊಟ್ಟಿದ್ದೀವಿ. ಇವತ್ತು ಕೊಟ್ಟಿದಾಗ ನಿರ್ಲಕ್ಷ್ಯ ಮಾಡಿದ್ದಾರೆ. ನಾವು ಕೊಡಕ್ಕೆ ಹೋದ್ರೆ ನಿರ್ಲಕ್ಷ್ಯ ಮಾಡಿದರೆ ಅವರಿಗೆ ಕೇಳ್ರಿ ಇವರಿಗೆ ಕೇಳ್ರಿ ಮತ್ತು ಮಿನಿಸ್ಟರ್ ಯಾರು ರೀ
ಮಿನಿಸ್ಟರ್ ಕಮಿಷನರ್ ಮಿನಿಸ್ಟರ್ ನೀವೇ ಅಲ್ರ, ಅದರ ಮಿನಿಸ್ಟರ್ ನೀವೇ ಇದ್ದೀರಿ. ನಾವು ಕೊಡಕ್ಕೆ ಹೋದ್ರೆ ಅವರು ಒಂದು ಸಿಟ್ಟಿಗೆ ಏರಕತ್ತಾರ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ಇವಾಗ ಕೊಟ್ಟಿದ್ದೀವಿ ಏನಂದ್ರೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ನಿರ್ಲಕ್ಷ್ಯನ ಖಂಡನ ಮಾಡ್ತೀವಿ. ಯಾಕಂದರೆ ಇವತ್ತು ಸಂಘಟನೆದವರಿಗೆ ಇವತ್ತು ಕೊಳ್ಳಕ್ಕೆ ಹೋದ್ರೆ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಅವರಿಗೆ ಒಂದು ಮನವಿ ಕೊಡೋಕ್ಕೂ ಸ್ವೀಕಾರ ಮಾಡಿಲ್ಲ. ಅದಕ್ಕೆ ನಾವು ಇವತ್ತು ಬೈರತಿ ಸುರೇಶ್ ಅವರಿಗೆ ಇವತ್ತು ಮನವಿ ಸಲ್ಲಿಸ್ಬೇಕಂತ ನಾವು ಕೊಟ್ಟಿದ್ರೆ ಅವ್ರಿಗೆ ಕೇಳ್ರಿ, ಟೆಂಡರ್ದವ್ರಿಗೆ ಕೇಳ್ರಿ ಅಂತ ಹೇಳ್ತಾರೆ. ಅದು ಅವ್ರು ಟೆಂಡರ್ದವ್ರಿಗೆ ಕೇಳತ್ತಂದ್ರೆ ಅವ್ರಿಗೆ ಟೆಂಡರ್ದವ್ರಿಗೆ ಕೇಳತ್ತ ನೀವು ಮಿನಿಸ್ಟರ್ ಇದ್ರಲ್ರಿ, ಮಿನಿಸ್ಟರ್ ಕೊಡೋದಂದ್ರೆ ಜವಾಬ್ದಾರಿ ಅದ. ಇದು ಮಹಿಮೆ ತೋಲಂದ್ರೆ ಹೆಂಗ್ರಿ ಅಂತ ಕೇಸ್ ನಾವು ಇವತ್ತು ಮನವಿ ಕೊಡ್ಲಕ್ಕೆ ಹೋದ್ರೆ ಅವ್ರು ತೋಲಿಲ್ಲ ಇವತ್ತು ಅಂತ ಕೇಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ ತರಬೇತಿದಾರರ ತರಬೇತಿ ಕಾರ್ಯಾಗಾರ ಆಯೋಜನೆ. ಸಚಿವ ಬೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರಗತಿ ಪರಿಶೀಲನೆ ಸಭೆ. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ. ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರ ಆಯೋಜನೆ. ಸಚಿವ ಬೈರತಿ ಸುರೇಶ್ ಹಾಗೂ ಕನ್ನಡಪರ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.